ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಐಜೆನ್ಸ್ ವೇವ್ ಥಿಯರಿ. ಈ ಐಜೆನ್ಸ್ ವೇವ್ ಥಿಯರಿ ಏನು ಹೇಳುತ್ತೆ ಅನ್ನೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮಗೆ ಸಮ್ ಬೇಸಿಕ್ ಡೆಫಿನೇಷನ್ಸ್ ಗೊತ್ತಿರಬೇಕು. ಏನು ಬೇಸಿಕ್ ಡೆಫಿನೇಷನ್ಸ್ ಅಂದರೆ, ಫಸ್ಟ್ ಒನ್, ವೇವ್ ಫ್ರಂಟ್ ಅಂದರೆ ಏನು ಅಂತ. ಏನು ವೇವ್ ಫ್ರಂಟ್ ಅಂತಂದರೆ ಲೋಕಸ್ ಆಫ್ ಪಾಯಿಂಟ್ಸ್. ಲೋಕಸ್ ಅಂತಂದರೆ ನಿಮಗೆ ಗೊತ್ತಿದೆ ಯಾವುದು, ಎ ಸರ್ಟೆನ್ ಪಾಯಿಂಟ್ ವಿಚ್ ಆಸ್ಲೇಟ್ ಇನ್ ಸೇಮ್ ಫೇಸ್ ಈಸ್ ಕಾಲ್ಡ್ ಎ ವೇವ್ ಫ್ರಂಟ್ ಅಂತ. ಏನು ಲೋಕಸ್ ಆಫ್ ಪಾಯಿಂಟ್ ವಿಚ್ ಆಸ್ಲೇಟ್ ಇನ್ ದ ಸೇಮ್ ಫೇಸ್? ಲೋಕಸ್ ಆಫ್ ದ ಪಾಯಿಂಟ್ಸ್ ಅಂದರೆ ಎಷ್ಟೊಂದು ಪಾಯಿಂಟು ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರ್ತಕ್ಕಂಥದ್ದು ಇರ್ಬೋದು. ಓಕೆ, ಸೊ ಸಪೋಸ್ ದಿಸ್ ಈಸ್ ಎ ಸೋರ್ಸ್ ಆಫ್ ಲೈಟ್. ಯಾವುದು ಒಂದು ಸೋರ್ಸ್ ಆಫ್ ಲೈಟ್. ಈ ಸೋರ್ಸ್ ಇದೆ ಏನು, ವೇವ್ಸ್, ಲೈಟ್ ವೇವ್ಸ್ ಬರ್ತಾ ಇದೆ. ಸೊ ದ ಲೈಟ್ ವೇವ್ಸ್ ಕಮಿಂಗ್ ಫ್ರಮ್ ದಿಸ್ ಸೋರ್ಸ್ ಈಸ್ ಲೈಕ್ ದಿಸ್, ಈ ಥರ ಬರ್ತಾ ಇದೆ. ಸೊ ದೀಸ್ ಆರ್ ದ ಲೈಟ್ ವೇವ್ಸ್ ವಿಚ್ ಈಸ್ ಕಮಿಂಗ್ ಫ್ರಮ್ ದಿಸ್ ಸೋರ್ಸ್, ಸಿ ಲೈಕ್ ದಿಸ್. ಸೊ ಯಾವುದು ಲೈಟ್ ವೇವ್ಸು ಈ ಥರ ಬರ್ತಾ ಇದೆ. ಸೊ ಯಾವುದೋ ಒಂದು ಪಾಯಿಂಟ್, ಸಿ ದಿಸ್ ಈಸ್ ಅ ಪಾಯಿಂಟ್ ಯು ಆರ್ ಟೇಕನ್. ಈ ಪಾಯಿಂಟನ್ನು ಕನ್ಸಿಡರ್ ಮಾಡ್ತೀವಿ. ಇವೆಲ್ಲ ಪಾಯಿಂಟ್ ಏನಿದೆ ಸೇಮ್ ಫೇಸಲ್ಲಿ ಇದೆ. ಸೊ ದೀಸ್ ಆರ್ ಆಲ್ ಇನ್ ದ ಸೇಮ್ ಫೇಸ್. ಇವೆಲ್ಲವೂ ಸಹಿತ ಸೇಮ್ ಫೇಸಲ್ಲಿ ಇರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ಅಗೈನ್ ಆರ್ ಇನ್ ದ ವಾಟ್, ಸೇಮ್ ಫೇಸ್. ಸೊ ದ ಲೋಕಸ್ ಆಫ್ ದ ಪಾಯಿಂಟ್ಸ್ ವಿಚ್ ಆಸ್ಲೇಟ್ ಇನ್ ದ ಸೇಮ್ ಫೇಸ್ ಆರ್ ಕಾಲ್ಡ್ ವೇವ್ ಫ್ರಂಟ್. ಅಂದರೆ ಈ ಲೈನ್ ನಾವು ಏನಂತ ಕರಿತೀವಿ, ವೇವ್ ಫ್ರಂಟ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ದೀಸ್ ಆರ್ ದ ಪಾರ್ಟಿಕಲ್ಸ್ ಆರ್ ಪಾಯಿಂಟ್ಸ್ ವಿಚ್ ಆಸ್ಲೇಟ್ ಇನ್ ದ ವಾಟ್, ಸೇಮ್ ಫೇಸ್. ಈ ಪಾಯಿಂಟ್ಸು ಏನಿದೆ ಸೇಮ್ ಫೇಸಲ್ಲಿ ಆಸ್ಲೇಟ್ ಆಗ್ತಾ ಇದ್ರೆ, ಸೊ ಇಫ್ ಕ್ಯಾನ್ ಡ್ರಾ ದ ಲೈನ್ ದಟ್ ವಿ ಕಾಲ್ಡ್ ಎಸ್ ದ ವಾಟ್, ಜಾಯ್ನಿಂಗ್ ದೀಸ್ ಎ ಪಾಯಿಂಟ್ಸ್, ಸೊ ದಟ್ ವಿ ಕಾಲ್ಡ್ ಎಸ್ ದ ವೇವ್ ಫ್ರಂಟ್. ಸೊ ಅದನ್ನು ನಾವು ವೇವ್ ಫ್ರಂಟ್ ಅಂತ ಕರಿತೀವಿ. ಅಥವಾ ಇಟ್ ಈಸ್ ಎ ಸರ್ಫೇಸ್ ಆಫ್ ಕಾನ್ಸ್ಟೆಂಟ್ ಫೇಸ್. ಸಿ, ಸೊ ದಿಸ್ ಈಸ್ ಎ ಸರ್ಫೇಸ್ ಆಫ್ ವಾಟ್, constant phase, so that we call as the wave front. Okay, so here whatever the speed, see some point related to this wave front means the speed with which the wave front moves outwards from the source is called the speed of the wave. See, so this is the source you have taken. ಯಾವುದು, ಇದು ಒಂದು ಸೋರ್ಸ್ನ ತೊಗೊಂಡಿದ್ದೀವಿ. ಸೊ ಇಲ್ಲಿದೆ ಏನಾಗ್ತಿದೆ, ಸೊ ವೇವ್ಸ್ ಔಟ್ವರ್ಡ್ ಹೋಗ್ತಾ ಇದೆ. ಸೊ the speed which with the wavefront moves outward, so these are the waves which is moving in certain direction. These are the what, wavefronts, those are also moving in the a certain direction. ಸೊ ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಈ ವೇವ್ ಫ್ರಂಟು ಔಟ್ವರ್ಡ್ಗೆ. ಔಟ್ವರ್ಡ್ ಅಂತಂದರೆ ಸೋರ್ಸಿಂದ ದೂರ ಹೋಗ್ತಕ್ಕಂಥದ್ದು. ಸೊ ಅದನ್ನು ನಾವು ಸ್ಪೀಡ್ ಆಫ್ ದ ವೇವ್ ಅಂತ ಕರಿತೀವಿ. ದ ಸ್ಪೀಡ್ ಆಫ್ ದ ವೇವ್ ಇಸ್ ನಥಿಂಗ್ ಬಟ್ ದ ವೇವ್ ಫ್ರಂಟ್ ಮೂವ್ಸ್ ಔಟ್ವರ್ಡ್ ಫ್ರಮ್ ದ ಸೋರ್ಸ್. ಈ ಸೋರ್ಸಿಂದ ಔಟ್ವರ್ಡ್ ಮೂವ್ ಆಗ್ತಿರ್ತಕ್ಕಂಥದ್ದು ಅಂತ. ಸಿ, ದೇ ವಿಲ್ ಮೂವ್ ಲೈಕ್ ದಿಸ್ ಆರ್ ದೇ ವಿಲ್ ಮೂವ್ ಲೈಕ್ ದಿಸ್, ವಾಟ್ ಇಟ್ ಮೇ ಬಿ, ದಟ್ ವಿ ಕಾಲ್ಡ್ ಎಸ್ ದ ಸ್ಪೀಡ್ ಆಫ್ ದ ವೇವ್. ಓಕೆ, ಸೊ ನೆಕ್ಸ್ಟ್, energy of the wave travels in a direction perpendicular to the wave front. ಏನಿದು ಎನರ್ಜಿ ಆಫ್ ದ ವೇವ್? ಸಿ, ದ ವೇವ್ ಈಸ್ ಮೂವಿಂಗ್ ಲೈಕ್ ದಿಸ್. ಈ ಡೈರೆಕ್ಷನ್ಗೆ ವೇವ್ ಮೂವ್ ಆಗ್ತದೆ, ದಟ್ ಈಸ್ ದ ಎನರ್ಜಿ ಆಫ್ ದ ವೇವ್. ಈ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇದೆ. ಸೊ ಇನ್ ಆಲ್ ಡೈರೆಕ್ಷನ್ಸ್ ಲೈಕ್ ದಿಸ್. ಸೊ ದಿಸ್ ಈಸ್ ಅ ವಾಟ್, ಡೈರೆಕ್ಷನ್ ಆಫ್ ದ ವಾಟ್, ಎನರ್ಜಿ ಆಫ್ ದ ವೇವ್. ಇದು ಡೈರೆಕ್ಷನ್ ಆಫ್ ದ ಎನರ್ಜಿ ಆಫ್ ದ ವೇವ್. ಅದೇ ವೇವ್ ಫ್ರಂಟ್ ಅಂತಂದರೆ, ಸಿ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಆರ್ ಇನ್ ದ ಫೇಸ್ ಲೈಕ್ ದಿಸ್. ಸೊ this is the what, wave front. So these wave front are always what, perpendicular to the propagation of the wave. See, these are the waves which is moving, that means energy is moving, but these are the what, wave front. So if you can take anywhere, it is what, perpendicular to the what, the propagation of the light energy or energy of the wave. The energy of the wave travels in a direction perpendicular to the wave front. Wave front ಗೆ ಡೈರೆಕ್ಷನ್ ಆಫ್ ದ ಪ್ರಾಪಗೇಷನ್ ಆಫ್ ದ ಲೈಟ್ ಎನರ್ಜಿ ಏನಿರುತ್ತೆ ಅದು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಓಕೆ, ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ವೇವ್ ಫ್ರಂಟ್. ಸೊ ಇದರಲ್ಲಿ ಡಿಫ್ರೆಂಟ್ ವೇವ್ ಫ್ರಂಟ್ಸ್ ಇದೆ. ಯಾವ್ದು ಅಂತ ನೋಡೋಣ ಒನ್ ಬೈ ಒನ್.
So what are the different types of these wave fronts? Okay, so first one is a spherical wave front. ಸ್ಪೆರಿಕಲ್ ವೇವ್ ಫ್ರಂಟ್. ಏನು ಸ್ಪೆರಿಕಲ್ ವೇವ್ ಫ್ರಂಟ್ ಅಂತಂದರೆ, ಸೊ ಯಾವಾಗ ಸಿಗುತ್ತೆ ನಮಗೆ ಸ್ಪೆರಿಕಲ್ ವೇವ್ ಫ್ರಂಟ್ ಅಂತಂದರೆ, ಸೊ ಇನ್ ಕೇಸ್ ಆಫ್ ದ ಪಾಯಿಂಟ್ ಸೋರ್ಸ್, ಯಾವುದೋ ಒಂದು ಪಾಯಿಂಟ್ ಸೋರ್ಸ್ ಇದೆ. ಸೊ ದಿಸ್ ಈಸ್ ಅ ವಾಟ್ ಒಂದು ಪಾಯಿಂಟ್ ಸೋರ್ಸ್. ಓಕೆ, ಸೊ ಇಟ್ ಇಸ್ ಅ ಪಾಯಿಂಟ್ ಸೋರ್ಸ್. ಫಾರ್ ಎಕ್ಸಾಂಪಲ್ ಇಯರ್ just water is there, just you take on one stone and just throw in the water. What happens? What happens? There is some circles has to be formed and you are absorbed like this. The waves is moves like this. So that is we call as a water. This spherical wave front has to be formed ಅಂತ ಹೇಳ್ತೀವಿ. ಆ ಕೇಸಲ್ಲಿ ನಮಗೆ ಸ್ಪೆರಿಕಲ್ ವೇವ್ ಫ್ರಂಟ್ ನ ಅಬ್ಸರ್ವ್ ಮಾಡಬಹುದು. ಸಿ, ಇಟ್ ಇಸ್ ಅ ಪಾಯಿಂಟ್ ಸೋರ್ಸ್ ಎಮಿಟ್ಸ್ ದ ವೇವ್ ಯೂನಿಫಾರ್ಮ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಎಲ್ಲ ಡೈರೆಕ್ಷನ್ಸ್ ಅಲ್ಲಿ ಸಹಿತ ಏನಾಗುತ್ತೆ, ಸೊ ನಾವು ವೇವ್ಸ್ನ ಅಬ್ಸರ್ವ್ ಮಾಡಬಹುದು. ಹ್ಯಾವಿಂಗ್ ದ ಸೇಮ್ ಆಂಪ್ಲಿಟ್ಯೂಡ್ ಆ್ಯಂಡ್ ವೈಬ್ರೇಟ್ ಇನ್ ದ ಸೇಮ್ ಫೇಸ್. ಅವೆಲ್ಲದಕ್ಕೂ ಸೇಮ್ ಆಂಪ್ಲಿಟ್ಯೂಡ್ ಇರುತ್ತೆ. ಆಂಪ್ಲಿಟ್ಯೂಡ್ ಅಂದ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಮೇಡ್ ವೈಬ್ರೇಷನ್ ಮೇಡ್ ಬೈ ದ ಎ ಬಾಡಿ. ಸೊ ದಟ್ ವಿ ಕಾಲ್ಡ್ ಎಸ್ ವಾಟ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಆ್ಯಂಡ್ ವೈಬ್ರೇಟ್ ಇನ್ ದ ಸೇಮ್ ಫೇಸ್ ಅಂದರೆ ಎಲ್ಲವೂ ಸಹಿತ ಸೇಮ್ ಫೇಸ್ ಇರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಾಯಿಂಟು ಸಹಿತ ಸೇಮ್ ಫೇಸಲ್ಲಿ ಇರುತ್ತೆ. ಓಕೆ, ಸೇಮ್ ಫೇಸ್ 90 ಡಿಗ್ರಿ ಇರ್ಬೋದು, 180 ಡಿಗ್ರಿ ಇರ್ಬೋದು, ಲೈಕ್ ದಟ್. ಓಕೆ, ಸೊ 45 ಡಿಗ್ರಿ ಇರ್ಬೋದು, ಆಲ್ ಆರ್ ಇನ್ ದ ಸೇಮ್ ಫೇಸ್ ಅಂತ ಹೇಳ್ತೀವಿ. ಸೊ ಹಿಯರ್ ದೀಸ್ ಸ್ಪಿಯರ್ಸ್ ಆರ್ ನೌನ್ ಎಸ್ ದ ಸ್ಪೆರಿಕಲ್ ವೇವ್ ಫ್ರಂಟ್ಸ್. ಆ ಸ್ಪಿಯರ್ಸ್ ನಾವು ಸ್ಪೆರಿಕಲ್ ವೇವ್ ಫ್ರಂಟ್ ಅಂತ ಕರಿತೀವಿ. ಸೊ ಯಾವ ರೀತಿ, ಸಿ, ದಿಸ್ ಇಸ್ ದ ಒನ್ ಪಾಯಿಂಟ್ ಸೋರ್ಸ್. ಡಯಾಗ್ರಾಮ್ ಯು ಕ್ಯಾನ್ ಶೋ ಲೈಕ್ ದಿಸ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ವೇವ್ ಅಂಡ್ ಹಿಯರ್ ದೀಸ್ ಆರ್ ದ ವಾಟ್ ವೇವ್ ಫ್ರಂಟ್. ಓಕೆ, ಈ ವೇವ್ ಫ್ರಂಟ್ ಏನಿದೆ 90 ಡಿಗ್ರಿ ಇದೆ ನೋಡಿ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ವಾಟ್ ಎನರ್ಜಿ ಆಫ್ ದ ವೇವ್ ಅಂಡ್ ದೀಸ್ ಆರ್ ದ ವಾಟ್ ವೇವ್ ಫ್ರಂಟ್. ದೋಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅವೆರಡು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸೋರ್ಸ್. ಓಕೆ, ಸೊ ಈ ಸೋರ್ಸ್ ಇದೆ ಏನಾಯಿತು, ಲೈಟ್ ವೇವ್ಸು ಎಲ್ಲ ಡೈರೆಕ್ಷನಲ್ಲೂ ಸಹಿತ ಮೂವ್ ಆಗುತ್ತೆ. ಸೊ ದ ಲೈಟ್ ವೇವ್ಸ್ ಈಸ್ ಮೂವ್ಸ್ ಇನ್ ಆಲ್ ದ ಡೈರೆಕ್ಷನ್ಸ್ ಲೈಕ್ ದಿಸ್. ಎಲ್ಲ ಡೈರೆಕ್ಷನ್ಗೂ ಮೂವ್ ಆಯಿತು. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟನ್ನು ನಾವು ತೊಗೊಂಡ್ರೆ, ಸೊ ವಿ ಗೆಟ್ ದ ವಾಟ್ ಒನ್ ವೇವ್ ಫ್ರಂಟ್. ಒಂದು ವೇವ್ ಫ್ರಂಟ್ ಸಿಕ್ತು. ಅಗೈನ್ ಸಮ್ ಏರಿಯಾ, ಅಗೈನ್ ವಿ ಗೆಟ್ ದ ವಾಟ್ ಎ ಪಾಯಿಂಟ್ಸ್ ವಿಚ್ ಹ್ಯಾಸ್ ಟು ಬಿ ಇನ್ ಫೇಸ್. ಪಾಯಿಂಟ್ಸು ಫೇಸಲ್ಲಿ ಇರೋದನ್ನು ತೊಗೊಳ್ತೀವಿ. ಅಗೈನ್ ವಿ ಗೆಟ್ ದ ಅನದರ್ wave front. So like this we get the number of the wave fronts which is perpendicular to the propagation of the energy of the wave. So those type of the spheres we call as what spherical wave front. ಅದನ್ನ ನಾವು spherical wave fronts ಅಂತ ಕರಿತೇವೆ. So next another is cylindrical wave front. ಯಾವುದು ಸಿಲಿಂಡ್ರಿಕಲ್ ವೇವ್ ಫ್ರಂಟ್. ನಮಗೆ ಸ್ಪೆರಿಕಲ್ ವೇವ್ ಫ್ರಂಟ್ ಸಿಗ್ತಕ್ಕಂಥದ್ದು ಯಾವಾಗ, ಪಾಯಿಂಟ್ ಸೋರ್ಸ್ ಇದ್ದಾಗ. ಯಾವುದೋ ಒಂದು ಪಾಯಿಂಟ್ ಸೋರ್ಸನ್ನು ತೊಗೊಂಡ್ರೆ ನಮಗೆ ಸ್ಪೆರಿಕಲ್ ವೇವ್ ಫ್ರಂಟ್ ಸಿಗುತ್ತೆ. ಸೊ ಇನ್ ಕೇಸ್ ಆಫ್ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಯಾವಾಗ ಸಿಗುತ್ತಪ್ಪ ಅಂದರೆ, ಇನ್ ಕೇಸ್ ಆಫ್ ದ ಲೀನಿಯರ್ ಸೋರ್ಸ್. ಲೀನಿಯರ್ ಅಂದರೆ ಒಂದು ಸ್ಟ್ರೈಟ್. ಓಕೆ, ಸಿ, ದಿಸ್ ಇಸ್ ಒನ್ ಸ್ಟ್ರೈಟ್ ಲೈನ್. ಸೊ ದಿಸ್ ಮೀನ್ಸ್ ಸೋರ್ಸ್ ಯಾವುದು ಸ್ಟ್ರೈಟ್ ಅಥವಾ ಲೀನಿಯರ್ ಸೋರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೀನಿಯರ್ ಸೋರ್ಸ್ ಇದ್ದಾಗ ನಮಗೆ ಯಾವ ಸಿಗುತ್ತೆ, ಈ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಸಿಗುತ್ತೆ. ಸೊ ಏನಾಗಬೇಕಾದ್ರೆ, ಸೊ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂದ್ರೇನು, ವೆನ್ ಎ ಸೋರ್ಸ್ ಆಫ್ ಲೈಟ್ ಈಸ್ ಲೀನಿಯರ್ ಇನ್ ಶೇಪ್ ಸಚ್ ಆಸ್ ಸ್ಲಿಟ್. ಓಕೆ, ಸ್ಲಿಟ್ ಎಲ್ಲರೂ ನೋಡಿರ್ತೀರ. ಓಕೆ, ಸೊ ಸ್ಲಿಟ್ ಅಂದ್ರೆ ಏನು, ಲೈಕ್ ದಿಸ್, ಇಟ್ ಈಸ್ ದ ಸ್ಲಿಟ್. ಇಲ್ಲಿ ಸ್ಮಾಲ್ ಹೋಲ್ ಇರುತ್ತೆ. ಸೊ ಲೈಟ್ ಅದ್ರ ಮುಖಾಂತರ ಪಾಸ್ ಆಗುತ್ತೆ, ಅದನ್ನು ಸ್ಲಿಟ್ ಅಂತ ಕರಿತೀವಿ. ಓಕೆ, ಸೊ ಇನ್ ಕೇಸ್ ಆಫ್ ದ ಸ್ಲಿಟ್, ದಟ್ ಈಸ್ ವಾಟ್ ಒನ್ ಲೀನಿಯರ್ ಸೋರ್ಸ್. The locus of the points which have the same amplitude and vibrate in the same phase. Again, the same amplitude and vibrate in the what? Same phase are cylindrical or cylinders. So these cylinders are known as the what? Cylindrical wave front ಅಂತ ಕರಿತೀವಿ. ಓಕೆ, ಏನಾಯಿತು, ಸೊ ಇದರಿಂದ ಲೈಟ್ ಸೋರ್ಸು ಬರ್ತಾ ಇದೆ ನಮಗೆ. ಈ ಪಾಯಿಂಟನ್ನು ತೊಗೊಂಡ್ರೆ ಈ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ ಸಹಿತ ನಮಗೆ ಲೈಟ್ ವೇವ್ಸು ಬರ್ತಾ ಇರುತ್ತೆ. Okay, so in all directions we are getting the what? Light waves. So you can join these all points. ಎಲ್ಲ ಪಾಯಿಂಟನ್ನು ನಾವು ಡ್ರಾ ಮಾಡಿದರೆ ನಮ್ಗೆ ಏನು ಸಿಗುತ್ತೆ, ಸೊ ವೇವ್ ಫ್ರಂಟ್ ಸಿಗುತ್ತೆ. ಸೊ ದಿಸ್ ಈಸ್ ಅ ವಾಟ್ ವೇವ್ ಫ್ರಂಟ್. ಓಕೆ, ಅಗೈನ್ ಈ ಪಾಯಿಂಟಲ್ಲಿ ತೊಗೊಳ್ತೀವಿ. ಈ ಪಾಯಿಂಟಲ್ಲಿ ಮತ್ತೆ ಎಲ್ಲ ಡೈರೆಕ್ಷನ್ಗೆ ಏನಿದೆ, ವೇವ್ಸ್ ಇದೆ. ಸೊ ವೇವ್ಸ್ ಅಗೈನ್ ಯು ಕ್ಯಾನ್ ಜಾಯಿನ್ ದೀಸ್ ಆಲ್ ಪಾಯಿಂಟ್ಸ್. ಓಕೆ, ಸೊ ಅಗೈನ್ ಈ ಪಾಯಿಂಟಲ್ಲಿ ತೊಗೊಳ್ತೀನಿ.
again the rays has to be in all directions. Light is propagating in the form of wave in all directions. Again we get the what? See, circle. You can join these, join ಮಾಡಿ. ಸೊ again ಸಿಕ್ತು ನಮಗೆ, we get the what? Cylinder. ಸೊ ಅವನ್ನ ನಾವು ಸಿಲಿಂಡ್ರಿಕಲ್ ವೇವ್ ಫ್ರಂಟ್ಸ್ ಅಂತ ಕರಿತೀವಿ. ಸೊ ವಿ ಗೆಟ್ ದ ವಾಟ್? ಸಿಲಿಂಡರ್. ಸೊ ವಿ ಗೆಟ್ ದ cylindrical wavefronts. Means when a source of light is linear, ಯಾವಾಗ source of light linear ಇರುತ್ತೆ in the shape that we also call as what? Such as slit, the locus of the points which have a same amplitude and same phase. ಈ ಪಾಯಿಂಟ್ ಎಲ್ಲ ಪಾಯಿಂಟ್ ಸಹಿತ ಏನೋ ಸೇಮ್ ಫೇಸ್ ಅಲ್ಲಿ ಇದೆ, ಸೇಮ್ ಏನಿದೆ ಆಂಪ್ಲಿಟ್ಯೂಡ್. ಸೊ ಆಲ್ ದೀಸ್ ಪಾಯಿಂಟ್ಸ್ ಆರ್ ಇನ್ ದ ಸೇಮ್ ಫೇಸ್ ಅಂಡ್ ಸೇಮ್ ಆಂಪ್ಲಿಟ್ಯೂಡ್. So vibrate in the same phase or cylinders. These cylinders are known as the what? The cylindrical wavefront. ಅವನ್ನ ನಾವು cylindrical wavefront ಅಂತ ಕರಿತೀವಿ. So third one. Next. Okay. Plane wavefront. ಏನು plane wavefront ಅಂತಂದ್ರೆ, so a small portion of the a spherical wavefront or cylindrical wavefront. ಈಗ ನಾವು ಸ್ಪೆರಿಕಲ್ ವೇವ್ಫ್ರಂಟ್ ಮತ್ತೆ ಸಿಲಿಂಡ್ರಿಕಲ್ ವೇವ್ಫ್ರಂಟ್ ಅಂತ ನೋಡಿದ್ವಿ. ಸೊ ಅದರಲ್ಲಿ ಯಾವುದೋ ಒಂದು ಸ್ಮಾಲ್ ಪೋರ್ಷನ್ ಅನ್ನು ಕನ್ಸಿಡರ್ ಮಾಡಿ. ಸೊ ಜಸ್ಟ್ ಯು ಕ್ಯಾನ್ ಟೇಕ್ ದ ವಾಟ್? ಸ್ಮಾಲ್ ಪೋರ್ಷನ್, ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ. ಸೊ ಇಫ್ ಯು ಕ್ಯಾನ್ ಟೇಕ್ ದ ಸ್ಮಾಲ್ ಪೋರ್ಷನ್, ಸೊ ಇನ್ ದಟ್ ಕೇಸ್ ವಾಟ್ ಇಟ್ ಅಪಿಯರ್ಸ್ ಟು ಬಿ? ಸೊ ಇಟ್ ಈಸ್ ಅಪಿಯರ್ಸ್ ಟು ಬಿ ವಾಟ್? ಪ್ಲೇನ್. ಸೊ ಅದನ್ನು ನಾವು ಪ್ಲೇನ್ ವೇವ್ಫ್ರಂಟ್ ಅಂತ ಕರಿತೀವಿ. ಎ ಸ್ಮಾಲ್ ಪೋರ್ಷನ್ ಆಫ್ ದ what? A spherical wavefront or a cylindrical wavefront at a large distance from the source appears to be what? Plane. ಅಂದರೆ ತುಂಬ ದೂರದಿಂದ ನೋಡಿದಾಗ ನಮಗೆ ಸೊ ಅದರಿಂದ ಬರ್ತಕ್ಕಂಥ ಲೈಟ್ ವೇವ್ಸ್ ಯಾವ ಥರ ಕಾಣಿಸುತ್ತೆ? ಸ್ಟ್ರೈಟಾಗಿ ಕಾಣಿಸುತ್ತೆ. ಸಿ ಈ ಥರ. ಸೊ ಇದರಲ್ಲಿ ಸಿ ಲೈಟ್ ವೇವ್ಸ್ ಬರ್ತಾ ಇದೆ. ಸೊ ವಾಟ್ ಎವರ್ ದ ಪ್ಲೇನ್ ವಿ ಆರ್ ಪ್ಲೇಸ್ಡ್ ಫಾರ್ ದಿಸ್, ವಾಟ್ ಎವರ್ ದ ಎ ಪ್ಲೇನ್ ಇಸ್ ದೇ, ದೀಸ್ ವಿ ಕಾಲ್ಡ್ ಆಸ್ ವಾಟ್? ವೇವ್ ಫ್ರಂಟ್ಸ್ ಅಂತ ಕರಿತೀವಿ. ಇದನ್ನ ವೇವ್ ಫ್ರಂಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ವಾಟ್? ಪ್ಲೇನ್ ವೇವ್ ಫ್ರಂಟ್. ಸಿ ಅಪಿಯರ್ಸ್ ಟು ಬಿ ವಾಟ್? ಪ್ಲೇನ್. ಎಲ್ಲವೂ ಸಹಿತ ಪ್ಲೇನ್ ಥರ ಇದೆ. ಸೊ ಹಾಗಾಗಿ ಇವನ್ನ ಪ್ಲೇನ್ ವೇವ್ ಫ್ರಂಟ್ ಅಂತ ಕರಿತೀವಿ. ಎ ಸ್ಮಾಲ್ ಪೋರ್ಷನ್ ಆಫ್ ದ ಸ್ಫೆರಿಕಲ್ ವೇವ್ ಫ್ರಂಟ್ ಆರ್ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಟ್ ಎ ಲಾರ್ಜರ್ ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್. ಸೊ ಅಪಿಯರ್ಸ್ ಟು ಬಿ ವಾಟ್? ಪ್ಲೇನ್. ಸೊ ದೂರದಿಂದ ನೋಡಿದಾಗ ನಮಗೆ ಅವು ಯಾವ ರೀತಿ ಕಾಣಿಸುತ್ತೆ? ಸೊ ಪ್ಲೇನ್ ರೀತಿ ಕಾಣಿಸುತ್ತೆ. ಸೊ ಅದನ್ನು ನಾವು ಪ್ಲೇನ್ ವೇವ್ ಫ್ರಂಟ್ಸ್ ಅಂತ ಕರಿತೇವೆ.